ನ್ಯಾಯ ವ್ಯವಸ್ಥೆಯಿಂದ ನೀವೇನಾದ್ರೂ ಸಾಕ್ಷಿ ಕೊರತೆನೋ ಮತ್ತೊಂದೋ ಮಗ್ದೊಂದೋ ನಾವ್ ಇಟ್ಟಿರ್ತಕ್ಕಂಥದ್ರಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ ಅವ್ನ್ ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅನ್ಬಿಟ್ಟು ಸತ್ತಿರ್ತಾನೆ. ಆ ಕಾನೂನು ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಅವನ ಕಾಲು ಹೋಗ್ಬಿಟ್ಟಿದೆ, ಈಗ ಒಂದ್ ಕಾಲು ಗೊತ್ತಾಯ್ತಲ್ಲ, ಆ ಒಂಟಿ ಕಾಲ್ನಲ್ಲೇನೆ 5 ಕೇಸ್ ಆಗಿದೆ. ಇದ್ರಲ್ಲೂ ಒಂದ್ರಲ್ಲಿ ಬರ್ಬೇಕು 399 402 ಪೊಲೀಸ್ನವ್ರು ನಿಮ್ಗೆ ಗೊತ್ತೇ ಇದೆ. ಒಂದ್ರಲ್ಲಿ ಅವ್ನ್ ದರೋಡೆಕೋರ ಅಂತ ಗೊತ್ತಾಗ್ಬಿಡ್ತು ಅಂತಂದ್ರೆ ಯಾವ್ಯಾವ್ದು ಮಿಸ್ಸಿಂಗ್ ಇರುತ್ತೋ ಅದ್ರೆಲ್ಲ ಸೇರಿಸ್ತಾ ಹೋಗ್ತಾರೆ. ದಟ್ ಇಸ್ ದಿ ಒನ್ ವೇ ಆಫ್ ಕಂಟ್ರೋಲಿಂಗ್ ದಿ ಸೊಸೈಟಿ ಬೈ ದಿ ಪೊಲೀಸ್. See, this is the present position of this fellow. Up to the above knee level ampute ಆದ್ಮೇಲೆ ಅವ್ನು ಓಡೋಗೋದಾದ್ರೂ ಎಲ್ಲಿಗೆ ಓಡೋಗ್ತಾನೆ, ತಪ್ಪಿಸ್ಕೊಳ್ಳೋದಾದ್ರೂ ಎಲ್ಲಿಗೆ ತಪ್ಪಿಸ್ಕೊತಾನೆ. ಇವ್ರು ಹಾಕುವಾಗ ನೋಡ್ಕೊಂಡು ಹಾಕ್ಬೇಕಲ್ವಾ. ಇರ್ಬೋದು ಅವ್ನು ಮುಂಚೆ ಕಾಲ್ ಚೆನ್ನಾಗಿದ್ದಿರುವಾಗ ಎಲ್ರಿಗೂ ಬೆದರ್ಸಿ ಮಾಡಿರ್ಬೋದು. ಕರ್ಮ ಥಿಯರಿ ಹಸ್ ಆಕ್ಟೆಡ್. ನೋಡಿ ಗ್ಯಾಂಗ್ರೀನ್ ಆಗಿ ಕಾಲ್ ಕತ್ತರಿಸಿ ಎಲ್ಲ ಆಗಿದೆಯಲ್ಲ. ಹೌದು ಇವ್ರೆ, ನೀವ್ ಯಾಕೆ ಓಡೋದ್ರಿ? ಈಗ ಇನ್ನೇನು ನೀವ್ ಹಂಗಾರ IAS ಆಫೀಸರ್ರೆ ಅಥವಾ ನಿಮ್ ತಂದೆಯವರು ಬಹಳ ಸಿಕ್ಕಾಪಟ್ಟೆ ಮಾಡಿಟ್ಟಿದ್ರೆ ಆಲ್ ರೈಟ್ ಸಿ ತಾವು ಹೇಳೋದ್ರಲ್ಲಿ ಅರ್ಥ ಇರ್ಬೋದು, ಅದನ್ನ ನಮ್ ಕಕ್ಷಿಗಾರರ ಅಭಿಪ್ರಾಯ. ಗೊತ್ತಾಯ್ತಲ್ಲ. ನೋಡಿ ಒಂದ್ ತಿಳ್ಕೊಳ್ಳಿ ವಿಜಯ್ ಕುಮಾರ್ ಅವ್ರೆ, ನಾನು ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಫರ್ದರ್ ಚರ್ಚೆ ಬೇಡ. ಮೊದಲನೇದು. ಎರಡನೇದು ಏನಾಗಿರುತ್ತೆ ಗೊತ್ತಾ, ಈ ನಮ್ಮ ನ್ಯಾಯ ವ್ಯವಸ್ಥೆಯಿಂದ ನೀವೇನಾದ್ರೂ ಸಾಕ್ಷಿ ಕೊರತೆನೋ ಮತ್ತೊಂದೋ ಮಗ್ದೊಂದೋ ನಾವ್ ಇಟ್ಟಿರ್ತಕ್ಕಂಥದ್ರಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ ಅವ್ನ್ ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅನ್ಬಿಟ್ಟು ಸತ್ತಿರ್ತಾನೆ. ಆ ಕಾನೂನು ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಫಾಲೋ ಮೀ. ಯಾರೇ ಒಂದು ಗುಬಚ್ಚಿ ಗೂಡಿಗೆ ನೀವು ಕೈ ಹಾಕಿದ್ರೆ ಗುಬಚ್ಚಿಗೆ ಗೊತ್ತು ನಾನ್ ಸತ್ತೋಗ್ತೀನಿ, ಏನು ಮಾಡಕ್ಕಾಗಲ್ಲ, ಇವ್ನು ಹಿಸಕ್ ಬಿಡ್ತಾನ ನನ್ನ ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಅದ್ರ ಎಫರ್ಟ್ ಬಿಡೋದಿಲ್ಲ. ಕೈ ಮೈ ಎಲ್ಲ ಪರ್ಚುತ್ತೆ. ನಿಮ್ಗೆ ಅದನ್ನ ಪ್ರತಿ ಸತಿ ನೋಡಿದಾಗ ಅನ್ಸುತ್ತೆ ಎಲ್ಲಾ ಗುಬಚ್ಚಿ ನನಗೆ ಪರ್ಚ್ಬಿಟ್ಟು ಸತ್ಬಿಟ್ಟಿಯಲ್ಲ. ಪ್ರತಿಯೊಬ್ಬರಿಗೂ ಜೀವಿಸೋ ಹಕ್ಕಿದೆ ಅಲ್ವಾ ವಿಜಯ್? ಮೇ ಬಿ ಪೊಲೀಸ್ ಅಟ್ರಾಸಿಟಿ ಇಸ್ ದೇರ್. ಐ ಡು ನಾಟ್ ಸೇ ನೋ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ವಾಟ್ ಯುವರ್ ಕ್ಲೈಂಟ್ ಹ್ಯಾಸ್ ಸೆಡ್, ಯು ಹ್ಯಾವ್ ಸೆಡ್. ತಾವು ಏನು ಅದಕ್ಕೆ ಗೊತ್ತಿಲ್ಲ, ನನ್ಗೂ ಏನು ಗೊತ್ತಿಲ್ಲ. ಫ್ಯಾಕ್ಟ್ ರಿಮೈನ್ಸ್ ದಟ್ this ಯಾವ್ದು ಎಲ್ರ ಕಾಲು ಸುಮ್ನೆ ಹಂಗ ಹೋಗ್ಬಿಡಲ್ಲ. ಹ್ಯಾವ್ ಯು ಫೈಲ್ಡ್ ಎನಿ ರಿಟ್ ಪಿಟಿಷನ್ ಸೀಕಿಂಗ್ ಕಾಂಪೆನ್ಸೇಷನ್? ಅಲ್ಲ, ಹ್ಯಾವ್ ಯು ಫೈಲ್ಡ್ ಎನಿ ರಿಟ್ ಪಿಟಿಷನ್? ನೋ. The 10 AM first investigation officer is at liberty to take him to custody and complete the custodial investigation on the same day before 5 PM.